Welcome to income tax session. Today's topic is residential status. It is second chapter in income tax. ನೋಡಿ residential status ಅನ್ನೋದು income tax ನಲ್ಲಿ ಎರಡನೇ ಚಾಪ್ಟರು. Okay, we'll discuss in detail the residential status of an individual. Individuals ಗೆ ಮಾತ್ರ ಇದು ಅಪ್ಲೈ ಆಗುವಂತದ್ದು residential status. ನಿಮಗೆ ಸಿಲೆಬಸ್ ಅಲ್ಲಿ HUF ಬೇರೆ ಕ್ಯಾಟಗರಿ ಇಲ್ಲ, ಹಾಗಾಗಿ ನೀವು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ ಮಾತ್ರ ನಿಮಗೆ ಅಪ್ಲೈ ಆಗುತ್ತೆ. ವೈ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ಇಂಪಾರ್ಟೆಂಟ್? ಯಾಕೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ದ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸ್ ಇನ್ಸಿಡೆನ್ಸ್ ಅಂತ ಕರೀತೀವಿ. ಟ್ಯಾಕ್ಸ್ ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅನ್ ಅಸೆಸಿ ಈಸ್ ಡಿಪೆಂಡಿಂಗ್ ಅಪಾನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್. ಅವನ ಟ್ಯಾಕ್ಸ್ ಲಯಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅಂದರೆ, ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಅವನ ಟ್ಯಾಕ್ಸ್ ಲಯಬಿಲಿಟಿ ಏನಿರುತ್ತೆ, ನಾನ್ ರೆಸಿಡೆಂಟ್ ಆಗಿದ್ದರೆ ಅವನ ಟ್ಯಾಕ್ಸ್ ಲಯಬಿಲಿಟಿ ಏನಿರುತ್ತೆ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಒನ್ ಶುಡ್ ನೋ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್. ಹಾಗಾಗಿ ಅದರ ಅವನ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ತಿಳ್ಕೊಬೇಕಾಗತ್ತೆ. ನೋಡಿ ಇಲ್ಲಿ, ಫಾರ್ ಇನ್ಸ್ಟೆನ್ಸ್, ವೆದರ್ ಅನ್ ಇನ್ಕಮ್ ಅಕ್ರೂಡ್ ಟು ಅನ್ ಇಂಡಿವಿಜುವಲ್ ಔಟ್ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸಬಲ್ ಇಂಡಿಯಾ ಈಸ್ ಡಿಪೆಂಡ್ಸ್ ಅಪಾನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ ಇನ್ ಇಂಡಿಯಾ. ಅಂದರೆ ಅವನ ಇನ್ಕಮ್ ಫಾರಿನಲ್ಲಿ ಬಂದಿದ್ದರೆ ಅದು ಇಂಡಿಯಾಲಿ ಅವನಿಗೆ ಟ್ಯಾಕ್ಸಬಲ್ಲೋ ಅಲ್ವೋ ಅನ್ನೋದು ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಂಡಿವಿಜುವಲ್ಲು ಫಾರಿನಲ್ಲಿ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ. ನಾನೇ ಅಂತ ಇಟ್ಕೊಳ್ಳಿ, ನಾನು ಫಾರಿನಲ್ಲಿ ಇನ್ಕಮನ್ನು ಅರ್ನ್ ಮಾಡಿರ್ತೀನಿ. ಸೊ ನನಗೆ ಅದು ಟ್ಯಾಕ್ಸಬಲ್ಲೋ ಅಲ್ವೋ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದು ನನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನಾನು ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಏನು ನನಗೆ ಟ್ಯಾಕ್ಸಬಲ್ಲೋ ಅಲ್ವೋ ಅನ್ನೋದು, ಟ್ಯಾಕ್ಸಬಲ್ ಅಥವಾ ಅಲ್ವೋ. ಅದೇ ರೀತಿ ನಾನ್ ರೆಸಿಡೆಂಟ್ ಆಗಿದ್ದರೆ ಆ ಇನ್ಕಮು ಟ್ಯಾಕ್ಸಬಲ್ಲೋ ಅಲ್ವೋ ಅನ್ನೋದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ತಿಳ್ಕೊಬೇಕಾಗತ್ತೆ ಪ್ರತಿಯೊಬ್ಬರನ್ನು. ಸಿಮಿಲರ್ಲಿ, ವೆದರ್ ಇನ್ಕಮ್ ಅರ್ನ್ಡ್ ಬೈ ಎ ಫಾರಿನ್ ನ್ಯಾಷನಲ್ ಇನ್ ಇಂಡಿಯಾ, ಅದೇ ರೀತಿ ಫಾರಿನ್ ನ್ಯಾಷನಲ್ ಅವನೇನಾದರೂ ಇಂಡಿಯಾಗೆ ಬಂದು ಇಲ್ಲೇನಾದರೂ ಇನ್ಕಮ್ ಅವನು ಅರ್ನ್ ಮಾಡಿದರೆ ಅದು ಅವನಿಗೆ ಟ್ಯಾಕ್ಸಬಲ್ಲೋ ಇಲ್ವೋ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ರೀಸನ್ಸ್ ಇರೋದ್ರಿಂದ ದೇರ್ಫೋರ್ ದ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಪರ್ಸನ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇನ್ ಆರ್ಡರ್ ಟು ಫೈಂಡ್ ಔಟ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಹಾಗಾಗಿ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಅವನ ಟ್ಯಾಕ್ಸ್ ಲಯಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಟ್ಯಾಕ್ಸ್ ಲಯಬಿಲಿಟಿ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಇದು ನಮಗೆ ಬೇಕಾಗಿಲ್ಲ, ಇದು ಡಿಲೀಟೇ ಮಾಡ್ತೇನೆ, ಇದೇನು ನಾಟ್ ರಿಕ್ವೈರ್ಡ್ ಅಟ್ ಆಲ್. ನಿಮಗೆ ಬೇಕಾಗಿರುವಂಥದ್ದು ಇಂಡಿವಿಜುವಲ್ಸ್ ಮಾತ್ರ ಬೇಕು, ಬೇರೆದು ಯಾವುದು ಬೇಡ. ಇಂಡಿವಿಜುವಲ್ ಮತ್ತು HUFಗೂ ಅಪ್ಲೈ ಆಗುತ್ತೆ, ಬಟ್ ನಿಮಗೆ HUF ಸಹ ಇಲ್ಲ. ಇಲ್ಲಿ ನಿಮಗೆ ಇರುವಂಥದ್ದು ಇಂಡಿವಿಜುವಲ್ಸ್ ಮಾತ್ರ, ಅಂದರೆ ನ್ಯಾಚುರಲ್ ಪರ್ಸನ್ಸ್ ಲೈಕ್ ಅಸ್. ಸೊ ಇಲ್ಲಿ ಇಂಡಿವಿಜುವಲ್ಸಲ್ಲಿ ಬ್ರಾಡ್ಲಿ ವಿಚ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಹ್ಯಾಸ್ ಬಿನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ, ದಟ್ ಈಸ್ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು, ಒಂದು ರೆಸಿಡೆಂಟು ಮತ್ತು ಇನ್ನೊಂದು ನಾನ್ ರೆಸಿಡೆಂಟು. ಸೊ ಒನ್ಸ್ ಅಗೇನ್ ರೆಸಿಡೆಂಟಲ್ಲಿ ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ ಮತ್ತು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಬರುತ್ತೆ. ನಾನ್ ಅಂತ ಇದೆ ಇಲ್ಲಿ, ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಬರುತ್ತೆ. ಸೊ ಹಾಗಾಗಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ, ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ, ಒಂದು ರೆಸಿಡೆಂಟು ಮತ್ತು ಇನ್ನೊಂದು ನಾನ್ ರೆಸಿಡೆಂಟ್. ಇಂಡಿವಿಜುವಲ್ಸ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು. ನಿಮಗೆ HUF ಇಲ್ಲ, ಅದು ಬೇಡ ಅಂದರೆ ಅದು ತೆಗೆದಿರುತ್ತೆ. ನೋಡಿ, ಇಂಡಿವಿಜುವಲ್ಸ್ ಮಾತ್ರ ಅದು ನಿಮಗಿರುವಂಥದ್ದು, ಇಂಡಿವಿಜುವಲ್ಸ್ ಮಾತ್ರ, HUF ಇಲ್ಲ. ಸೊ ಇಂಡಿವಿಜುವಲ್ಸನ್ನು
ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ, ಒಂದು ರೆಸಿಡೆಂಟು ಮತ್ತು ಇನ್ನೊಂದು ನಾನ್ ರೆಸಿಡೆಂಟು. ಒನ್ಸ್ ಅಗೇನ್ ರೆಸಿಡೆಂಟಲ್ಲಿ ಸಬ್ ಡಿವೈಡೆಡ್ ಇಂಟು ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್. ಸೊ ಇನ್ ಡೀಟೇಲ್ ಆಗಿ ಹೇಳೋದಂದರೆ 3 ಕ್ಯಾಟಗರಿ ಬರುತ್ತೆ, ಒಂದು ಆರ್ಡಿನರಿ ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು, ನಾನ್ ರೆಸಿಡೆಂಟು, ಇಷ್ಟೇ ಇರೋದು. ಹಾಗಾದರೆ ಅವನು ಆರ್ಡಿನರಿ ರೆಸಿಡೆಂಟ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಏನೇನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ, ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗಿದ್ದರೆ ಏನೇನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡ್ತಾನೆ, ನಾನ್ ರೆಸಿಡೆಂಟ್ ಅಂದರೆ ಅವನು ಏನೇನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ ಅಂಥೇಳಿ. ಸೊ ಇನ್ನು ಡೀಟೇಲಾಗಿ ಈಗ ಕಂಡೀಷನ್ಸ್ ಏನೇನು ಫುಲ್ಫಿಲ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಫಾರ್ ದಿ ಪರ್ಪಸ್ ಆಫ್ ಡಿಟರ್ಮಿನಿಂಗ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಬೇಸಿಕ್ ಕಂಡೀಷನ್ಸ್ ಅಂತ ಬರುತ್ತೆ ಮತ್ತು ಅಡಿಷ್ನಲ್ ಕಂಡೀಷನ್ಸ್ ಅಂತ ಬರುತ್ತೆ. ಫಾರ್ ದಿ ಪರ್ಪಸ್ ಆಫ್ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ಸ್, basic conditions under section 6(1) and additional conditions under section 6(6) will be applicable. ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಾವು 2 ಬೇಸಿಕ್ ಕಂಡೀಷನ್ಸ್ನ ಅಪ್ಲೈ ಮಾಡ್ಕೋತೀವಿ, ಹಾಗೆ 2 ಅಡಿಷನಲ್ ಕಂಡೀಷನ್ಸ್ನ ಚೆಕ್ ಮಾಡ್ಕೋತೀವಿ. So there are 2 basic conditions under section 6(1) and 2 additional condition under section 6(6). Okay, we'll look into the basic conditions in detail ಆಗಿ basic conditions 2 ಬರುತ್ತೆ. ಅಂದರೆ ಇಂಡಿವಿಜುವಲ್ಸ್ಗೆ ನಾವು ಅವನ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 2 ಬೇಸಿಕ್ ಕಂಡೀಷನ್ಸ್ ಬರುತ್ತೆ, 2 ಅಡಿಷ್ನಲ್ ಕಂಡೀಷನ್ಸ್ ಬರುತ್ತೆ ಅಂಡರ್ ಸೆಕ್ಷನ್ 6(1) ಮತ್ತು ಅಂಡರ್ ಸೆಕ್ಷನ್ 6(6). ಏನು ಫಸ್ಟ್ ಬೇಸಿಕ್ ಕಂಡೀಷನ್ನು ನೋಡಿ, ಇದು ಈಸ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಫಾರ್ ಎ ಪೀರಿಯಡ್ ಆಫ್ 182 days ಆರ್ ಮೋರ್. ನಮ್ಮ ಪ್ರೀವಿಯಸ್ ಇಯರ್, ಸೊ ನಿಮಗೆ ಅಪ್ಲೈ ಆಗುವಂಥ ಪ್ರೀವಿಯಸ್ ಇಯರ್ ಯಾವುದು ಅಂದರೆ 2019-20 ನಿಮಗೆ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಅವನು ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ 182 ದಿವಸ ಇಂಡಿಯಾಲಿ ಇದನ್ನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು, 182 days ಆರ್ ಮೋರ್. ಸೊ ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಅರ್ಥ. ಈಸ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್, ಇನ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂದರೆ ನಿಮಗೆ ಅಂದರೆ ನಿಮ್ಮ ಕ್ಯಾಲ್ಕುಲೇಷನ್ಸ್ಗೆ ಅಪ್ಲೈ ಆಗುವಂಥ ಪ್ರೀವಿಯಸ್ ಇಯರ್ ಯಾವುದು ಅಂದರೆ 2019-20, 1st April 2019ಇಂದ 31st March 2020ವರೆಗೆ ನಾವು ತೊಗೋಬೇಕಾಗತ್ತೆ. ಸೊ ಆ ಪೀರಿಯಡಲ್ಲಿ, ಆ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ 182 ದಿವಸ ಇಂಡಿಯಾಲಿ ಫಿಸಿಕಲ್ ಪ್ರೆಸೆನ್ಸು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಇದ್ರೆ ಸ್ಯಾಟಿಸ್ಫೈಡ್, ಆ ಕಂಡೀಷನ್ನು ಸ್ಯಾಟಿಸ್ಫೈ ಮಾಡಿದಾನೆ ಅಂತ ಅರ್ಥ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನಿದೆ ನೋಡಿ, ಈಸ್ ಇನ್ ಇಂಡಿಯಾ. ಸಪೋಸ್ ಇದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಆಮೇಲೆ ನಾವು ಸೆಕೆಂಡ್ ಬೇಸಿಕ್ ಕಂಡೀಷನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬೇಸಿಕ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಿದ್ರೆ ನೋ ನೀಡ್ ಟು ಚೆಕ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ಡೈರೆಕ್ಟ್ಲಿ ವಿ ಕ್ಯಾನ್ ಮೂವ್ ಆನ್ ಟು ಅಡಿಷ್ನಲ್ ಕಂಡೀಷನ್ಸ್. ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಬಿಟ್ಟಿದ್ದಾನೆ ಅಂದರೆ ನಾವು ಡೈರೆಕ್ಟಾಗಿ ಅಡಿಷ್ನಲ್ ಕಂಡೀಷನ್ಸ್ನ ಚೆಕ್ ಮಾಡ್ಕೋಬೋದು. ಇದು ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಮಾತ್ರ ಸೆಕೆಂಡ್ ಬೇಸಿಕ್ ಕಂಡೀಷನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಈಸ್ ಇನ್ ಇಂಡಿಯಾ ಫಾರ್ ಎ ಪೀರಿಯಡ್ ಆಫ್ 60 days ಆರ್ ಮೋರ್ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ and 365 days or more during 4 years immediately preceding the previous year. ಅಂದರೆ 2019-20 ಅದು ನಿಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರು. ಆ ಪ್ರೀವಿಯಸ್ ಇಯರಲ್ಲಿ 60 days ಇದನ್ನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. 60 days ರಿಲೆವೆಂಟ್ ಪ್ರೀವಿಯಸ್ ಇಯರ್ ಮತ್ತು 60 days ಇದ್ದಾನೆ ಅಂದರೆ ಮತ್ತೆ ಅದರ ಇಂದಿನ 4 ವರ್ಷ, 4 years ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 4 ವರ್ಷ ತಗೋಬೇಕು. ಆ ಹಿಂದಿನ 4 ವರ್ಷದಲ್ಲಿ ಅವನು 365 days ಇರಬೇಕು. ನೋಡಿ ಇಲ್ಲಿ ಇನ್ನು ಡೀಟೇಲಾಗಿ ಹೇಳೋದಂದರೆ ನೋಡಿ ಇಲ್ಲಿ
2019-20 ನಿಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರು. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು ಅಂದರೆ ಈ 2019-20ಯಲ್ಲಿ 60 ಡೇಸ್ ಇರಬೇಕು ಮತ್ತು ಈ 4 ವರ್ಷದಲ್ಲಿ 365 ಡೇಸ್ ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ಅದು ಸೆಕೆಂಡ್ ಬೇಸಿಕ್ ಕಂಡೀಷನ್. ನೋಡಿ ಇಲ್ಲಿ 60 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ರಿಲೆವೆಂಟ್ ಪ್ರೀವಿಯಸ್ ಇಯರ್ ಯಾವುದು ನಿಮ್ಮದು 19-20. ನೋಡಿ ರೆಡ್ ಮಾರ್ಕಲ್ಲಿ ನಾನು ಹಾಕಿದ್ದೀನಿ. ನಿಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರು 19-20 ಮತ್ತು ಅದಕ್ಕೆ ಹಿಂದಿನ 4 ವರ್ಷ ಯಾವುದದು 18-19, 17-18, 16-17, 15-16. ಈ 4 ವರ್ಷದಲ್ಲಿ ಅವನು 365 ಡೇಸು ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ಇದ್ರೆ ಸ್ಯಾಟಿಸ್ಫೈಡ್, ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡ್. ಆ ಕಂಡೀಷನ್ನು ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂತ ಅರ್ಥ. ಇದು ಬೇಸಿಕ್ ಕಂಡೀಷನ್. ನೋಡಿ, ಫಸ್ಟ್ ಬೇಸಿಕ್ ಕಂಡೀಷನ್ 182 ಡೇಸ್ ಆರ್ ಮೋರ್ ಇನ್ ದ ಪ್ರೀವಿಯಸ್ ಇಯರ್. ನಿಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಯಾವುದು? ಡೈರೆಕ್ಟಾಗಿ ರಿಲೆವೆಂಟ್ ಪ್ರೀವಿಯಸ್ ಇಯರು ಇದು 19-20ಯಲ್ಲಿ 182 ಡೇಸ್ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು? 2019-20 ರಿಲೆವೆಂಟ್ ಪ್ರೀವಿಯಸ್ ಇಯರ್ಲಿ 60 ಡೇಸ್ ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ಮತ್ತು 4 ಇಯರ್ಸ್, ಈ 4 ಇಯರ್ಸಲ್ಲಿ 365 ಡೇಸು ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಇದ್ದರೆ ಸ್ಯಾಟಿಸ್ಫೈಡ್, ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಅರ್ಥ. ಅಂದರೆ 60 ಡೇಸು ಇರಬೇಕು, 365 ಡೇಸು ಇರಬೇಕು, ಆವಾಗ ಸ್ಯಾಟಿಸ್ಫೈಡ್. ಸಪೋಸ್ ಇಲ್ಲಿ 53 ಡೇಸ್ ಇದ್ದಾನೆ, ಇಲ್ಲಿ 365 ಇದ್ದರೆ 365 ಡೇಸ್ ಇದ್ದಾನೆ ಇಲ್ಲಿ. ನೋಡಿ ಇಲ್ಲಿ ನಾಟ್ ಸ್ಯಾಟಿಸ್ಫೈಡು. ಯಾಕೆಂದರೆ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. 60 ಡೇಸು ಇರಬೇಕು ಪ್ರಿವಿಯಸ್ ಇಯರಲ್ಲಿ, ಮತ್ತು ಅದಕ್ಕಿಂತ 4 ವರ್ಷದಲ್ಲಿ 365 ಡೇಸು ಇರಬೇಕು, ಆವಾಗ ಸ್ಯಾಟಿಸ್ಫೈಡು. ಸಪೋಸ್ ಇಲ್ಲಿ 60 ಡೇಸ್ ಇದ್ದಾನೆ, ಇಲ್ಲಿ 4 ವರ್ಷದಲ್ಲಿ 365 ಡೇಸ್ ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡ್. ಇದು ಬೇಸಿಕ್ ಕಂಡೀಷನ್ಸ್. ಮತ್ತು ಅಡಿಷ್ನಲ್ ಕಂಡೀಷನ್ಸ್ನ ನೋಡಿ ಇಲ್ಲಿ. ಅಡಿಷ್ನಲ್ ಕಂಡೀಷನ್ಸು ಅಂಡರ್ ಸೆಕ್ಷನ್ 6 ಏನು ಅಂತ ಹೇಳಿದ್ರೆ, ಬೇಸಿಕ್ ಕಂಡೀಷನ್ ತುಂಬ ಇಂಪಾರ್ಟೆಂಟು, ಅಡಿಷ್ನಲ್ ಕಂಡೀಷನ್ಸು ಇಂಪಾರ್ಟೆಂಟು. ನೋಡಿ ಇಲ್ಲಿ, ಅದಕ್ಕೆ ಇದು ಅಡಿಷ್ನಲ್ ಅಂತ ಹೇಳ್ತೀವಿ. ಏನು ಅಡಿಷ್ನಲ್ ಕಂಡೀಷನು? ಫಸ್ಟ್ ಅಡಿಷ್ನಲ್ ಕಂಡೀಷನ್ ಅಂಡರ್ ಸೆಕ್ಷನ್ 6(a), he has been a resident in India in at least 2 years out of 10 previous years immediately preceding the relevant previous year. ಸೆಂಟೆನ್ಸನ್ನು ಭಾಳ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ನೋಡಿ, ಈಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ, ಫಿಸಿಕಲ್ ಪ್ರೆಸೆನ್ಸ್ ಇಲ್ಲಿ ಅಷ್ಟೇ ಈಸ್ ಇನ್ ಇಂಡಿಯಾ, ವೆದರ್ ಈ ಸ್ಟೇಸ್ ಇನ್ ಇಂಡಿಯಾ ಆರ್ ಈ ಸ್ಟೇಸ್ ಇನ್ ಇಂಡಿಯಾ ಅಂತ ಬರುತ್ತೆ ಇಲ್ಲಿ. ಬಟ್ ಇಲ್ಲಿ ಅಡಿಷ್ನಲ್ ಕಂಡೀಷನ್, ಫಸ್ಟ್ ಅಡಿಷ್ನಲ್ ಕಂಡೀಷನಲ್ಲಿ ಈ ಹ್ಯಾಸ್ ಬೀನ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಬರುತ್ತೆ ಫಾರ್ 2 years ಔಟ್ ಆಫ್ 10 ಪ್ರೀವಿಯಸ್ ಇಯರ್ಸ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. 10 ಪ್ರೀವಿಯಸ್ ಇಯರ್ಸ್ನ ತೊಗೋಬೇಕು. ಯಾವುದದು 10 ಪ್ರೀವಿಯಸ್ ಇಯರ್ ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 10 ಪ್ರೀವಿಯಸ್ ಇಯರ್ಸ್ನ ತೊಗೋಬೇಕು. ಆ 10 ಪ್ರೀವಿಯಸ್ ಇಯರ್ಸಲ್ಲಿ ಅವನು 2 years ರೆಸಿಡೆಂಟು ಅಲ್ವೋ ಅಂತ ಚೆಕ್ ಮಾಡ್ಕೋಬೇಕು. 2 years ಅವನು ರೆಸಿಡೆಂಟ್ ಆಗಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. 10 ಪ್ರೀವಿಯಸ್ ಇಯರ್ಸ್ ಅಂದರೆ ಯಾವ್ದು ತೊಗೋಬೇಕು ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 10 years ತೊಗೋಬೇಕು. ಆ 10 yearsಲ್ಲಿ ಅವನು 2 years ರೆಸಿಡೆಂಟು ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ನೀಟಾಗಿ ಹೇಳ್ತೀನಿ. ಇದು ಪ್ರೀವಿಯಸ್ ಇಯರು, ಇದನ್ನು ಬಿಟ್ಬಿಡಿ. ಈ 19-20 ಬಿಟ್ಬಿಟ್ಟು ಈ 10 years ತೊಗೋಬೇಕು. 18-19ಇಂದ 9-10 ಈ 10 ಪ್ರೀವಿಯಸ್ ಇಯರ್ಸಲ್ಲಿ ಅವನು ರೆಸಿಡೆಂಟೋ ಅಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಫಿಸಿಕಲ್ ಪ್ರೆಸೆನ್ಸ್ ಅಲ್ಲ, ರೆಸಿಡೆಂಟೋ ಅಲ್ವೋ. ಯಾವ ರೀತಿ ರೆಸಿಡೆಂಟೋ ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಅಂದರೆ ಬೇಸಿಕ್ ಕಂಡೀಷನ್ಸ್ನ ಅಪ್ಲೈ ಮಾಡ್ಕೋಬೇಕು. ಸೊ 18-19ನಲ್ಲಿ 182 ಡೇಸ್ ಇದ್ದರೆ ಅವನು ರೆಸಿಡೆಂಟು. ಇಲ್ವಾ, ಆ 182 ಡೇಸ್ ಇಲ್ಲ ಅಂದರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ನ ಅಪ್ಲೈ ಮಾಡ್ಕೊಳ್ಳಿ. ಏನು ಸೆಕೆಂಡ್ ಬೇಸಿಕ್ ಕಂಡೀಷನ್ನು ಅಂದರೆ ಆ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಇರಬೇಕು, ಅದರ ಹಿಂದಿನ 4 ವರ್ಷದಲ್ಲಿ 365 ಡೇಸ್ ಇರಬೇಕು. ಸಪೋಸ್ ನೋಡಿ ಇಲ್ಲಿ 18-19 60 ಡೇಸ್ ಇಲ್ಲ, ಅವನು 0 ಡೇಸ್ ಇದ್ದಾನೆ, ಹಾಗಾಗಿ ಅವನು ನಾನ್ ರೆಸಿಡೆಂಟ್. 18-19 ನಾನ್ ರೆಸಿಡೆಂಟ್. 17-18ನಲ್ಲಿ 0 ಡೇಸ್ ಇದ್ದಾನೆ, ನಾನ್ ರೆಸಿಡೆಂಟ್. ಯಾಕೇಳಿ 182 ಡೇಸೂ ಇಲ್ಲ, 60 ಡೇಸೂ ಇಲ್ಲ. 16-17ನಲ್ಲಿ 51 ಡೇಸ್ ಮಾತ್ರ ಇದ್ದಾನೆ, ನಾನ್ ರೆಸಿಡೆಂಟ್. ಯಾಕೆಂದರೆ 182 ಡೇಸೂ ಇಲ್ಲ, 60 ಡೇಸೂ ಇಲ್ಲ.
ಮತ್ತು ಇಲ್ಲಿ 2015-16 ಫಸ್ಟ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಿಬಿಡ್ತಾನೆ, 182 ಡೇಸ್ಗಿಂತ ಜಾಸ್ತಿ ಇದ್ದಾನೆ, ಹಾಗಾಗಿ ರೆಸಿಡೆಂಟ್. 14-15 ರೆಸಿಡೆಂಟ್, 13-14 ರೆಸಿಡೆಂಟ್, 12-13 ರೆಸಿಡೆಂಟ್, 11-12 ರೆಸಿಡೆಂಟ್, 10-11 ರೆಸಿಡೆಂಟ್, 9-10 ರೆಸಿಡೆಂಟ್. ಎಷ್ಟು ಅಡಿಷ್ನಲ್ ಕಂಡೀಷನ್ ಇರೋದು? 2 ಇರೋದು. 2 ವರ್ಷ ರೆಸಿಡೆಂಟ್ ಆಗಿದ್ದರೆ ಸಾಕು. ಸೊ ಈಗ ನಾನು ತೋರಿಸಿದಂಥ ಎಕ್ಸಾಂಪಲಲ್ಲಿ 2 ವರ್ಷಕ್ಕಿಂತ ಜಾಸ್ತಿ ರೆಸಿಡೆಂಟ್ ಆಗಿದ್ದಾನೆ, ಹಾಗಾಗಿ ಫಸ್ಟ್ ಅಡಿಷನಲ್ ಕಂಡೀಷನು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲ ಅಂದರೆ ಇಲ್ಲ, ನಾಟ್ ಸ್ಯಾಟಿಸ್ಫೈಡ್. ಮತ್ತು ಇನ್ನೊಂದು ನೋಡಿ, ಸೆಕೆಂಡ್ ಅಡಿಷನಲ್ ಕಂಡೀಷನ್, ಈ ಹ್ಯಾಸ್ ಬೀನ್ ಇನ್ ಇಂಡಿಯಾ ಅಂದರೆ ಫಿಸಿಕಲ್ ಪ್ರೆಸೆನ್ಸು, ಇಲ್ಲಿ ಮಾತ್ರ ರೆಸಿಡೆಂಟ್ ಅಂತ ಬರುತ್ತೆ. ಇದನ್ನು ಇಟ್ಯಾಲಿಕಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಈ ಹ್ಯಾಸ್ ಬೀನ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಬರೋದಲ್ಲಿ, ಬಟ್ ಇಲ್ಲಿ ಈ ಹ್ಯಾಸ್ ಬೀನ್ ಇನ್ ಇಂಡಿಯಾ ಅಂತ ಬರುತ್ತೆ, ಅಂದರೆ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲಿ ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು, ಇಲ್ಲಿ ರೆಸಿಡೆಂಟೋ ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ಯಾವ ರೀತಿ ಅಂತ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಇದು ಸೆಕೆಂಡ್ ಅಡಿಷನಲ್ ಕಂಡೀಷನಲ್ಲಿ ಏನು ಹೇಳುತ್ತೆ ಅಂದರೆ 7 ಪ್ರೀವಿಯಸ್ ಇಯರ್ಸ್ ತಗೋಬೇಕು. ಯಾವುದು 7 ಪ್ರೀವಿಯಸ್ ಇಯರ್ಸ್ ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 7 ಇಯರ್ಸ್ ತಗೋಬೇಕು. ಆ ಇಂದಿನ 7 ಇಯರ್ಸಲ್ಲಿ ಅವನು 730 ಡೇಸು ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಯಾವುದು ಇಂದಿನ 7 ಇಯರ್ಸು, ಇದು ಇಷ್ಟು 7 ಇಯರ್ಸ್ ತಗೋಬೇಕು. ಇದು ಪ್ರೀವಿಯಸ್ ಇಯರು, ರಿಲೆವೆಂಟ್ ಪ್ರೀವಿಯಸ್ ಇಯರು. ಆ ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 7 ಇಯರ್ಸ್ 1 2 3 4 5 6 7 ಈ 7 ಇಯರ್ಸಲ್ಲಿ 730 ಡೇಸು ಇಂಡಿಯಾಲಿ ಇದನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಹೇಳಿದಂಥ ಎಕ್ಸಾಂಪಲಲ್ಲಿ 730 ಡೇಸ್ಗಿಂತ ಜಾಸ್ತಿ ಇದ್ದಾನೆ, ಹಾಗಾಗಿ ಸ್ಯಾಟಿಸ್ಫೈಡು. ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡು. ಇದಿಷ್ಟು ಬೇಸಿಕ್ ಕಂಡೀಷನ್ಸು ಮತ್ತು ಅಡಿಷ್ನಲ್ ಕಂಡೀಷನ್ಸು. ನೀವು ಇನ್ನೊಂದು ಸರಿ ನೋಡ್ಕೊಳ್ಳಿ. ಅದು ಬೇಸಿಕ್ ಕಂಡೀಷನು ಈಸ್ ಇನ್ ಇಂಡಿಯಾ, ಇಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಇಂಪಾರ್ಟೆಂಟು, ಇಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಇಂಪಾರ್ಟೆಂಟು ಬೇಸಿಕ್ ಕಂಡೀಷನ್ಸಲ್ಲಿ. ಅಡಿಷ್ನಲ್ ಕಂಡೀಷನಲ್ಲಿ ಫಸ್ಟಲ್ಲಿ ಮಾತ್ರ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳ್ತಾನೆ. ಯಾವ ರೀತಿ ರೆಸಿಡೆಂಟು ಅಲ್ವೋ ಅಂತ ಚೆಕ್ ಮಾಡೋದು ಅಂದರೆ ಬೈ ಅಪ್ಲೈಯಿಂಗ್ ಐದರ್ ಆಫ್ ದಿ ಬೇಸಿಕ್ ಕಂಡೀಷನ್ಸ್, ಅಂದರೆ ಯಾವುದಾದ್ರೂ ಬೇಸಿಕ್ ಕಂಡೀಷನ್ಸ್ನ ಅಪ್ಲೈ ಮಾಡಿ ಚೆಕ್ ಮಾಡ್ಕೋಬೇಕು ಆ ವರ್ಷಕ್ಕೆ ಅಂತ ಅರ್ಥ. ಆವಾಗ ಅವನು ರೆಸಿಡೆಂಟು ಅಲ್ವೋ ಅಂತ ಗೊತ್ತಾಗುತ್ತೆ. ಅಡಿಷನಲ್ ಕಂಡೀಷನ್ಸ್ ಆಯಿತು. ಸೊ ಈಗ ಹೂ ಈಸ್ ಆರ್ಡಿನರಿ ರೆಸಿಡೆಂಟ್, ಹೂ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಹೂ ಈಸ್ ನಾನ್ ರೆಸಿಡೆಂಟ್. ಯಾರು ಆರ್ಡಿನರಿ ರೆಸಿಡೆಂಟು, ಯಾರು ನಾಟ್ ಆರ್ಡಿನರಿ ರೆಸಿಡೆಂಟು, ಯಾರು ನಾನ್ ರೆಸಿಡೆಂಟು. ಆರ್ಡಿನರಿ ರೆಸಿಡೆಂಟ್ ಅಂದರೆ ಮಸ್ಟ್ ಸ್ಯಾಟಿಸ್ಫೈ ಅಟ್ಲೀಸ್ಟ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ಸ್. ಒನ್ ಆಫ್ ದಿ ಬೇಸಿಕ್ ಕಂಡೀಷನ್, ಐದರ್ ದಿಸ್ ಆರ್ ದಿಸ್, ಎ ಅಥವಾ ಬಿ, ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಮಾಡಿದ್ರೂ ಸಾಕು. ಎರಡು ಸ್ಯಾಟಿಸ್ಫೈ ಮಾಡಿದ್ರೆ ನೋ ಅಬ್ಜೆಕ್ಷನ್. ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಮಾಡಬೇಕು ಮತ್ತು 2 ಅಡಿಷ್ನಲ್ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಬೋತ್ ಆಫ್ ದಿ ಅಡಿಷ್ನಲ್ ಕಂಡೀಷನ್ಸ್ ಅಂತ ಹೇಳ್ತಾನೆ. ಈ ಎರಡೂ ಸ್ಯಾಟಿಸ್ಫೈ ಮಾಡಬೇಕು. ಅವನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಆರ್ಡಿನರಿ ರೆಸಿಡೆಂಟ್ ಅಂದರೆ ಯಾವುದಾದ್ರೂ ಒಂದು, 2 ಸ್ಯಾಟಿಸ್ಫೈ ಮಾಡಿದ್ರೆ ನೋ ಪ್ರಾಬ್ಲಮ್. ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾನೆ ಮತ್ತು 2 ಅಡಿಷ್ನಲ್ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಾನೆ, ಅವನನ್ನು ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಯಾರು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಅವನು ಮಸ್ಟ್ ಸ್ಯಾಟಿಸ್ಫೈ ಅಟ್ಲೀಸ್ಟ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್, but it does not satisfy either one or none of the additional conditions. ಇಲ್ಲೇನಾಗುತ್ತೆ ಅಂದರೆ 2 ಸ್ಯಾಟಿಸ್ಫೈ ಮಾಡ್ತಾನೆ ಆರ್ಡಿನರಿ ರೆಸಿಡೆಂಟು ಅಡಿಷ್ನಲ್ ಕಂಡೀಷನು, ಬಟ್ ಇಲ್ಲೇನಾಗುತ್ತೆ ಅಟ್ಲೀಸ್ಟ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಬೇಕು. 2 ಸ್ಯಾಟಿಸ್ಫೈ ಮಾಡಿದ್ರೆ ನೋ ಅಬ್ಜೆಕ್ಷನ್. ಬಟ್ ಅಡಿಷ್ನಲ್ ಕಂಡೀಷನ್ಸ್ಗೆ ಬಂದಾಗ ಅವನೇನು ಮಾಡ್ತಾನೆ ಅಂದರೆ ಒಂದನ್ನು ಸ್ಯಾಟಿಸ್ಫೈ ಮಾಡಿರೋದಿಲ್ಲ ಅಥವಾ 2 ಸ್ಯಾಟಿಸ್ಫೈ ಮಾಡಲಿಲ್ಲ, ಅವನನ್ನು ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ.
ಎರಡೂ ರೆಸಿಡೆಂಟೇ ನೋಡಿ, ಇವೆರಡೂ ರೆಸಿಡೆಂಟೇ. ಬಟ್ ಇಲ್ಲೇನಾಗುತ್ತೆ ಅಂದರೆ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ. ಇಲ್ಲಿ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಬರುತ್ತೆ. ನಾನು ಆಗಲೇ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಎರಡು ರೆಸಿಡೆಂಟಲ್ಲಿ ಏನು ಬರುತ್ತೆ, ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ, ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಬರುತ್ತೆ. ಇಲ್ಲಿ ನೋಡಿ, ರೆಸಿಡೆಂಟ್ ಅನ್ನೋನು ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾನೆ, ಆ್ಯಂಡ್ ಈ ಮಸ್ಟ್ ಸ್ಯಾಟಿಸ್ಫೈಸ್ ಬೋತ್ ಅಡಿಷ್ನಲ್ ಕಂಡೀಷನ್ಸ್. ಎರಡೂ ಅಡಿಷ್ನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅವಾಗ ಅವನನ್ನು ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಅವನು ಅಟ್ಲೀಸ್ಟ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಎರಡು ಸ್ಯಾಟಿಸ್ಫೈ ಮಾಡಿದ್ರೆ ನೋ ಪ್ರಾಬ್ಲಮ್. ಬಟ್ ಅಡಿಷ್ನಲ್ ಕಂಡೀಷನ್ನು ಯಾವುದಾದ್ರೂ ಒಂದು ಅಥವಾ ಎರಡನ್ನು ಸ್ಯಾಟಿಸ್ಫೈ ಮಾಡೋದಿಲ್ಲ ಅವನನ್ನು ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ನಾನ್ ರೆಸಿಡೆಂಟ್ ಯಾರು ಅಂದರೆ ಬೇಸಿಕ್ ಕಂಡೀಷನ್ಸ್ನೇ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನು ನಾನ್ ರೆಸಿಡೆಂಟ್ ಅಷ್ಟೇ. ಒಂದು ಸ್ಯಾಟಿಸ್ಫೈ ಮಾಡಲ್ಲ ಬೇಸಿಕ್ ಕಂಡೀಷನ್ನು, ಅವನನ್ನು ನಾವು ನಾನ್ ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ನೋ ನೀಡ್ ಟು ಚೆಕ್ ಅಡಿಷನಲ್ ಕಂಡೀಷನ್ಸ್ನ ಚೆಕ್ ಮಾಡೋಂಥ ಅವಶ್ಯಕತೆನೇ ಬರೋದಿಲ್ಲ. ಯಾಕೆಂದರೆ ಬೇಸಿಕ್ ಕಂಡೀಷನ್ಸ್ ಏನಿದೆ ಇಂಪಾರ್ಟೆಂಟ್ ಪ್ರೈಮರಿ, ಅದು ಆ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ನೋ ನೀಡ್ ಟು ಚೆಕ್ ಅಡಿಷನಲ್ ಕಂಡೀಷನ್ಸ್. ಅವನು ಎರಡೂ ಅಡಿಷನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರು ಇಟ್ ಮೇಕ್ಸ್ ನೋ ಡಿಫರೆನ್ಸ್, ಈ ವಿಲ್ ಬಿ ಟ್ರೀಟೆಡ್ ಆಸ್ ಎ ನಾನ್ ರೆಸಿಡೆಂಟ್. ಓಕೆ, ದಿಸ್ ಈಸ್ ಅಬೌಟ್ ರೂಲ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಯಾರು ಆರ್ಡಿನರಿ ರೆಸಿಡೆಂಟು, ಯಾರು ನಾಟ್ ಆರ್ಡಿನರಿ ರೆಸಿಡೆಂಟು, ಯಾರು ನಾನ್ ರೆಸಿಡೆಂಟು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಾಬ್ಲಮನ್ನು ವರ್ಕೌಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. With this I conclude the residential status. Thank you.